ಡಿಸೆಂಬರ್ 20ರಂದು ಉಡುಪಿಯಲ್ಲಿ ನಡೆಯಲಿರುವ ದೇವಾಡಿಗ ಮಹಾ ಅಧಿವೇಶನ 2026ರ ಪೂರ್ವಭಾವಿ ಸಭೆಯು ದೇವಾಡಿಗ ಸಮಾಜ ಸೇವಾ ಸಂಘ ಪಾವಂಜೆಯಲ್ಲಿ ನಡೆಯಿತು. ಗಣ್ಯರು ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಉಡುಪಿ ನಗರಸಭೆ ಮಾಜಿ ಸದಸ್ಯ ವಿಜಯ ಕೊಡವೂರು ಅವರು ಗ್ರಾಮ ಸಭೆಗಳನ್ನು ರಚಿಸಿ ತಳಮಟ್ಟದಿಂದಲೇ ಪುಷ್ಟೀಕರಿಸುವ ಬಗ್ಗೆ ವಿವರಿಸಿದರು. ಅಧಿವೇಶನ ಯಾಕೆ ಅನ್ನುವಂಥದ್ದು ಯೋಚನೆ ಮಾಡಬೇಕಾಗಿದೆ. ಅಧಿವೇಶನ ಯಾವುದಕ್ಕೋಸ್ಕರ ಈ ಅಧಿವೇಶನ? ಎಲ್ಲ ಸಮಾಜಗಳು ಉಟ್ಕೊಂಡಿರುವಂಥದ್ದು ನಮ್ಗೆ ಗೊತ್ತಿದೆ. ಒಂದೊಂದು ವೃತ್ತಿಯಲ್ಲಿ ಒಂದೊಂದು ಸಮಾಜಗಳು ಉಟ್ಕೊಂಡಿದೆ. ಕುಂಬಾರಿಗೆ ಮಡಿಕೆ ಮಾಡೋದ್ರಿಂದ ಕುಂಬಾರ ಉಟ್ಕೊಂಡಿದ್ದಾರೆ, ಸ್ವಚ್ಛತೆಯ ಪಡಿವಾಳ ಸಮಾಜ ಉಟ್ಕೊಂಡಿದ್ದಾರೆ. ಬೇರೆ ಬೇರೆ ಸಮಾಜಗಳು ಅದೇ ರೀತಿ ನಾವು ದೇವರನ್ನು ಆಡಿಸಬೇಕು ಅನ್ನೋ ದೃಷ್ಟಿಯಿಂದ ದೇವಾಡಿಗ ಸಮಾಜ ಉಟ್ಕೊಂಡಿದೆ. ಸಜ್ಜನ ಸಮಾಜ ಎಲ್ಲ ಸಂದರ್ಭದಲ್ಲೂ ಯಾವುದೇ ಯಾರಿಗೂ ಅನ್ಯಾಯ ಆಗಬೇಕು ಅಂತ ಬಯಸಿದಿಲ್ಲ. ಧಾರ್ಮಿಕತೆಯಲ್ಲಿ ಒತ್ತುಕೊಟ್ಟು ಹೋಗಿರುವಂತ ನಮ್ಮ ಹಿರಿಯರು ಯಾವ ರೀತಿ ಬದುಕಿದ್ದಾರೆ ಅದೇ ರೀತಿ ಇವರು ನಾವು ಬದುಕ್ತಾ ಇದ್ದೀವಿ ಅನ್ನೋ ದೃಷ್ಟಿಯಿಂದ ಹಿರಿಯರು ಹೇಳಿದ್ದಾರೆ. ವಿಶ್ವ ದೇವಾಡಿಗ ಮಹಾಮಂಡಲದ ಅಧ್ಯಕ್ಷರಾದ ಧರ್ಮಪಾಲ್ ಯು ದೇವಾಡಿಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ, ಈ ಅಧಿವೇಶನದ ಅಗತ್ಯತೆ ಮತ್ತು ಇದರಿಂದಾಗುವ ಪ್ರಯೋಜನವನ್ನು ಸಭೆಯಲ್ಲಿ ಸೇರಿದ ಸಮಾಜ ಬಾಂಧವರಿಗೆ ವಿವರಿಸುತ್ತಾ ಎಲ್ಲಾ ಸಮಾಜ ಬಾಂಧವರ ಸಹಕಾರವನ್ನು ಯಾಚಿಸಿದರು. ಆ ಶಕ್ತಿಯನ್ನು ಕ್ರಿಯೇಟ್ ಮಾಡ್ಕೊಂಡಾಗ ನಮ್ಮ ಸಮುದಾಯದ ಒಂದು ಒಗ್ಗಟ್ಟು ಭಾರಿ ಆಗುತ್ತೆ. ಉದಾಹರಣೆ ಮಸ್ತ್ ಎಮ್ಎಲ್ಎ ಸೀಟ್ ಭಾರಿ ಪ್ರಯತ್ನ ವಿಫಲ ಪ್ರಯತ್ನವಲ್ಲ ಅಂಡ ಅಪ್ಪದ ವಾತಾವರಣ ವಿಧಾಯಕ ಸಮಾಜಗಳು ಹೇಳುತ್ತೆ. ನಮ್ಮ ಸಮಾಜದವರು ಮಸ್ತ್ ಸಾಕಾರ ಬರಲಿಲ್ಲ, ಎಷ್ಟು ಸಾಕಾರ ಬರಲಿಲ್ಲ, ಆರೈಕೆ ನೋಡುತ್ತೆ ಅಂಡ ಸಾಧ್ಯ ಆಗಿದೆ. ಅಂಡ ಮಿಟ್ಟಿದ್ದು ಎಷ್ಟು ಎಂದರೆ ಕಾರಣವನ್ನು ಕೊಟ್ಟಿಲ್ಲ ಗವರ್ಮೆಂಟ್ ಎಷ್ಟು ಹೋರಾಟ ಬರ್ತದೆ. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಮುಂಬೈ ಸಂಘದ ಅಧ್ಯಕ್ಷ ರವಿ ಎಸ್ ದೇವಾಡಿಗ, ಸಂಘಟನಾ ಕಾರ್ಯದರ್ಶಿ ಜನಾರ್ದನ ಪಡುಪಣಂಬೂರು, ಪಾವಂಜೆ ಸಂಘದ ಮಹಿಳಾ ವೇದಿಕೆ ಅಧ್ಯಕ್ಷೆ ವಿಜಯಲಕ್ಷ್ಮಿ ಜನಾರ್ದನ್, ಯುವ ವೇದಿಕೆ ಅಧ್ಯಕ್ಷ ಗಣೇಶ್ ದೇವಾಡಿಗ, ಪಾವಂಜೆ ಸಂಘದ ಅಧ್ಯಕ್ಷ ಅಣ್ಣಪ್ಪ ದೇವಾಡಿಗ ಪಕ್ಷಿಕೆರೆ, ಉಡುಪಿ ಸಂಘದ ಅಧ್ಯಕ್ಷ ರತ್ನಾಕರ್ ಜಿಎಸ್, ಮಂಗಳೂರು ಸಂಘದ ಅಧ್ಯಕ್ಷ ಅಶೋಕ್ ಮೊಯ್ಲಿ, ಉಡುಪಿ, ಉದ್ಯಾವರ, ಕಟಪಾಡಿ, ಕಾಪು, ಉಚ್ಚಿಲ, ಪಡುಬಿದ್ರೆ, ಎರ್ಮಾಳು, ಯಲ್ಲೂರು, ಬಂಟಕಲ್ಲು, ಪಲಿಮಾರು, ಬೆಳ್ಮನ್, ಹೆಜಮಾಡಿ, ಮುಲ್ಕಿ, ಪಾವಂಜೆ ಸಂಘಗಳ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಮಹಿಳಾ ವೇದಿಕೆ ಉಪಾಧ್ಯಕ್ಷೆ ಜಯಶ್ರೀ ಯಾದವ್ ಪ್ರಾರ್ಥಿಸಿದರು. ಏಕನಾಥೇಶ್ವರಿ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಉಪಾಧ್ಯಕ್ಷ ಯಾದವ ದೇವಾಡಿಗ ಸ್ವಾಗತಿಸಿದರು. ವಿಶ್ವ ದೇವಾಡಿಗ ಮಹಾಮಂಡಲದ ಪ್ರಧಾನ ಕಾರ್ಯದರ್ಶಿ ಗಣೇಶ್ ದೇವಾಡಿಗ ಅಂಬಲಪಾಡಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪಾವಂಜೆ ಸಂಘದ ಉಪಾಧ್ಯಕ್ಷ ಸತೀಶ್ ಇಂದಿರಾನಗರ ಧನ್ಯವಾದ ಸಮರ್ಪಿಸಿದರು. ಸಂಘದ ನಿಕಟಪೂರ್ವ ಅಧ್ಯಕ್ಷ ರಾಮದಾಸ್ ಪಾವಂಜೆ ಕಾರ್ಯಕ್ರಮವನ್ನು ನಿರೂಪಿಸಿದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರೆ.